ಎಲ್ಲರಿಗೂ ನಮಸ್ಕಾರ. ಆ, ಇವತ್ತು ನಾವು ಇ ಟಿ ಎಫ್ಸ್ ಅಂದ್ರೇನು ಮತ್ತು ಹೇಗೆ ಇ ಟಿ ಎಫ್ಸ್ನಲ್ಲಿ ಇನ್ವೆಸ್ಟ್ ಮಾಡಿ ನೀವು ಸ್ಟಾಕ್ ಮಾರ್ಕೆಟಿಂದ ಒಳ್ಳೆ ಪ್ರಾಫಿಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇ ಟಿ ಎಫ್ ಅನ್ನೋದಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಸಿಂಪಲ್ಲಾಗಿ ಹೇಳ್ಬೋದು. ನಿಮಗೆ ಇಂಡೆಕ್ಸಸ್ ಅಂತ ಬರ್ತದೆ ಸ್ಟಾಕ್ ಮಾರ್ಕೆಟಲ್ಲಿ. ನಿಫ್ಟಿ 50 ಅನ್ನೋ ಒಂದು ಇಂಡೆಕ್ಸ್ ಇದೆ. ನಿಫ್ಟಿ 50 ಅಂದರೆ ಟಾಪ್ ಟಾಪ್ 50 ಕಂಪ್ನೀಸು, ಆಯಿತಾ. ಟಾಪ್ 50 ಕಂಪ್ನೀಸು ಯಾವ್ಯಾವ ಕಂಪ್ನೀಸ್ ಬರುತ್ತೆ ಅಂತ ನೋಡೋಣ. ನೋಡಿ, ಇದು NSE ವೆಬ್ಸೈಟು. ಇಲ್ಲಿ ಹೋಗ್ಬಿಟ್ಟು ನಾನು ನಿಫ್ಟಿ 50 ಕಂಪ್ನೀಸ್ ಲಿಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಇದು ಟಾಪ್ 50 ಕಂಪ್ನೀಸು. ಭಾರತಿ ಏರ್ಟೆಲ್ಲು, LTIM, ಹಿಂಡಾಲ್ಕೋ, ಟಾಟಾ ಸ್ಟೀಲ್, ಇನ್ಫಿ, SBI ಲೈಫ್, ಅದಾನಿ ಪೋರ್ಟ್ಸ್, TCS, ನೋಡಿ, ಮಾರುತಿ, ಬ್ರಿಟಾನಿಯಾ, ITC, ಟ್ರಿಟಾನ್, SBI, ಅಲ್ಟ್ರಾ ಸಿಮೆಂಟ್. ನೋಡಿ, ಈ ಥರ ಎಲ್ಲ ಟಾಪ್ 50 ಕಂಪ್ನೀಸು ನಿಫ್ಟಿ 50 ಇಂಡೆಕ್ಸ್ನಲ್ಲಿ ಬರ್ತದೆ. ನೀವು ಇ ಟಿ ಎಫ್ನಲ್ಲಿ ಇನ್ವೆಸ್ಟ್ ಮಾಡಿ. ಇದಕ್ಕೆ ಅಂತ ನಿಫ್ಟಿ 50ಗೆ ಅಂತಲೇ ಒಂದು ಇ ಟಿ ಎಫ್ ಇದೆ. ಅದು ನಿಪಾನ್ ಕಂಪನಿಯವರು ಹಾಸ್ಟ್ ಮಾಡಿರೋವಂಥದ್ದು ಇ ಟಿ ಎಫು. ನಿಫ್ಟಿ ಬೀಸ್ ಅಂತ, ಇದರ ಸಿಂಬಲ್ ಬಂದು NSE ನಿಫ್ಟಿ ಬೀಸ್ ಅಂತ. ಹೆಸರನ್ನ ನೋಡ್ಕೊಳ್ಳಿ, ನಿಪಾನ್ ಇಂಡಿಯಾ ಇ ಟಿ ಎಫ್ ನಿಫ್ಟಿ 50 ಬೀಸ್ ಅಂತ. ಇದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿದಾಗ ನೀವು ಆ ಎಲ್ಲ 50 ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡೋ ಥರ. ಅಂದರೆ ಯಾವುದೋ ಒಂದು ಕಂಪನಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಏನೂ ತೊಂದರೆ ಆಗೋದಿಲ್ಲ. ಯಾಕಂದರೆ ನೀವು 50 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿರ್ತೀರ. ಈಗ ನೋಡಿ, ನಿನ್ನೆ ಒಂದಷ್ಟು ಫಾಲ್ ಆಗಿದೆ. ಯಾವುದು ಇಂಡೆಕ್ಸ್ ಫಾಲ್ ಆಯಿತು, ಆವಾಗ ಇದು ಕೂಡ ಫಾಲ್ ಆಯಿತು. ಬಟ್ ನೀವು 5 ಡೇಸ್ ನೋಡಿದಾಗ 0.48% ಪ್ರಾಫಿಟಲ್ಲಿ ಇದ್ದೀರಾ. 1 ಮಂತ್ ನೋಡಿದಾಗ 4.22%, 6 ಮಂತ್ ನೋಡಿದಾಗ 10%, ಅದೇ ನೀವು 1 ಇಯರ್ ನೋಡಿದಾಗ 26%, 5 ಇಯರ್ ನೋಡಿದಾಗ 110%. ಸೊ ಈ ಥರ ನಿಮಗೆ ಪ್ರಾಫಿಟ್ ಕನ್ಸಿಸ್ಟೆಂಟಾಗಿ ಬರ್ತಾ ಇರುತ್ತೆ. ಈಗ ಮೊನ್ನೆ ನೀವು ನೋಡಿ, ಎಲೆಕ್ಷನ್ ರಿಸಲ್ಟ್ ಟೈಮಲ್ಲಿ ಆವತ್ತಿನ ದಿನ ಫಾಲ್ ಆಯಿತು ನಿಫ್ಟಿ 50. ಸೊ ಎಲ್ಲ ಸ್ಟಾಕ್ಗಳು ಫಾಲ್ ಆದರು. ಆಗ ನೀವು ಧೈರ್ಯವಾಗಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದರೆ 5% ಪ್ರಾಫಿಟಲ್ಲಿ ಕೂತ್ಕೊತಿದ್ರಿ ಇವತ್ತುವರೆಗೂ, ಅಲ್ವಾ? ಎಷ್ಟು? ಆಲ್ಮೋಸ್ಟ್ 4% ಅಷ್ಟು ಪ್ರಾಫಿಟಲ್ಲಿ ಕೂತ್ಕೊಳ್ತಾ ಇದ್ದೀರಿ. ಇದರ ಅಡ್ವಾಂಟೇಜ್ ಏನಂದರೆ, ಇಂಡಿವಿಜುವಲ್ ಸ್ಟಾಕ್ಸ್ನ ನೀವು ನೋಡಿದಾಗ, ಫಾರ್ ಎಕ್ಸಾಂಪಲ್ ನಾನೊಂದು TCS ಅನ್ನೋ ಒಂದು, ಇದು ಕೂಡ ಒಳ್ಳೆಯ ಸ್ಟಾಕೆ. ಆದರೆ ನಿಮಗೆ ಸಮಯ ಇದ್ದು ಅನಾಲಿಸಿಸ್ ಮಾಡಿ, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡಿ ನಿಮಗೆ ಸಮಯ ಇದ್ದರೆ ನೀವು ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಆಗಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ನಿಮಗೆ ಸಮಯ ಇಲ್ಲ ಅಂದಾಗ ಸುಮ್ಮನೆ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋದ್ರಿಂದ ತೊಂದರೆ ಆಗ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, 5 ದಿನದಲ್ಲಿ ಇದು 1.33% ಲಾಸಲ್ಲಿದೆ, 39%. ನೋಡಿ, 1 ತಿಂಗಳಲ್ಲಿ 0.78% ಲಾಸು. 6 ಮಂತ್ಸಲ್ಲಿ ನೋಡಿ, ಏನು ಗ್ರೋತೇ ಇಲ್ಲ. ಅಕಸ್ಮಾತ್ ನೀವೇನಾದರೂ 5th ಮಾರ್ಚ್ ಏನಾದರೂ 14th ಮಾರ್ಚ್ ಏನಾದರೂ 15th ಮಾರ್ಚ್ ಏನಾದರೂ ಇನ್ವೆಸ್ಟ್ ಮಾಡಿದರೆ 9% ಲಾಸಲ್ಲಿ ಇರ್ತಿದ್ರಿ. ಈ ಥರ ಹೇಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಪರ್ಟಿಕ್ಯುಲರ್ ಸ್ಟಾಕು ಹೇಗಾದರೂ ಪರ್ಫಾರ್ಮ್ ಮಾಡಿದೆ. ಅಫ್ಕೋರ್ಸ್ ಇದು ಒಳ್ಳೆ ಸ್ಟಾಕೆ. ನೀವು ಲಾಂಗ್ ರನ್ ನೋಡಿದಾಗ ನೋಡಿ, 1 ಇಯರ್ಗೆ 17%, 5 ಇಯರ್ಗೆ 68%, ಈ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಸೊ ನಾನು ನಿಮಗೆ ಇದನ್ನು ತಗೊಳ್ಬೇಡಿ ಅಂತ ಡಿಮೋಟಿವೇಟ್ ಮಾಡ್ತಾಯಿಲ್ಲ. ಇಟ್ಸ್ ಅಪ್ ಟು ಯು. ನೀವು ಕೂತ್ಕೊಂಡು ಡಿಸೈಡ್ ಮಾಡ್ಬೋದು, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕೇಳ್ಬೋದು, ಆಯಿತಾ. ನಾನೇನು ಹೇಳ್ತಾಯಿದ್ದೀನಿ ಅಂದರೆ, ನಾನು ಈ ಥರ ಇನ್ವೆಸ್ಟ್ ಮಾಡ್ತೀನಿ. ನಾನು ಕೆಲವೊಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ನಾನು ಕೂತ್ಕೊಂಡು ಅನಾಲಿಸಿಸ್ ಮಾಡಿ ಸ್ವಲ್ಪ ಸಮಯ ಟೈಮ್ ಸ್ಪೆಂಡ್ ಮಾಡಿ ನಾನು ಇನ್ವೆಸ್ಟ್ ಮಾಡ್ತೀನಿ. ಆದರೆ ನಾನು ನಿಫ್ಟಿ ಬೀಸ್ ಇಂಥ ಇ ಟಿ ಎಫ್ಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತೀನಿ. ಇನ್ನೂ ಒಳ್ಳೊಳ್ಳೆ ಇ ಟಿ ಎಫ್ಗಳಿದ್ದಾವೆ. ನಾನು ಒಂದೊಂದು ಇ ಟಿ ಎಫ್ಗಳ ಬಗ್ಗೆ ಹೇಳ್ಕೊತ ಹೋಗ್ತೀನಿ ಮುಂಬರುವ ವೀಡಿಯೋಗಳಲ್ಲಿ.
ಇದು ಒಂದು ಇ ಟಿ ಎಫ್, ಇದು ಸೇಫೆಸ್ಟ್ ಬೆಟ್ ಅಂತ ಹೇಳ್ಬೋದು ಇದು, ಆಯಿತಾ. ಸೊ ಒಂದು ಕಂಪ್ನಿ ಬೀಳೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಏನೂ ಎಫೆಕ್ಟ್ ಆಗೋಲ್ಲ. ಲಾಂಗ್ ರನ್ ಅಡ್ವಾಂಟೇಜಲ್ಲೇ ಇರ್ತೀರ. ಬಟ್ ನೀವು ಹೇಗೆ ಇನ್ವೆಸ್ಟ್ ಮಾಡಿ ಅಂದರೆ ಎವ್ರಿ ಡಿಪ್, ಫಾರ್ ಎಕ್ಸಾಂಪಲ್ ಅವತ್ತು ಏನು ಎಲೆಕ್ಷನ್ ರಿಸಲ್ಟ್ ಡೇ ಬೀಳ್ತಲ್ವ, ನೀವು ಆವತ್ತು ಇನ್ವೆಸ್ಟ್ ಮಾಡಿದರೆ ಒಳ್ಳೆ ಗ್ರೋತಲ್ಲಿ ಇರ್ತೀರಿ. ಸೊ ಅದೇ ಥರ ನೋಡಿ, ಸುಮಾರು ಡಿಪ್ಸ್ ಇದೆ, ಪ್ರತಿ ಡಿಪ್ಸ್ ಆಯಿತಾ, ಪ್ರತಿ ಡಿಪ್ಸ್ನಲ್ಲೂ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋದರೆ ಡೆಫಿನೆಟಾಗಿ ಅದು ಮೇಲೆ ಹೋಗೇ ಹೋಗುತ್ತೆ, ನಿಮಗೆ ಪ್ರಾಫಿಟ್ ಬಂದೇ ಬರ್ತದೆ, ಆಯಿತಾ. ಸೊ ನೋಡಿ, ಯೋಚನೆ ಮಾಡಿ. ನಾನು ಸಜೆಸ್ಟ್ ಮಾಡ್ತೀಯಲ್ಲ, ಐ ಆಮ್ ನಾಟ್ ಅ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್. ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಡಿಸಿಷನ್ ತಗೊಳ್ಳಿ. ಇದೊಂದು ಒಳ್ಳೆ ಇನ್ವೆಸ್ಟ್ ಮಾಡೋ ಒಂದು ರೀತಿ, ಇ ಟಿ ಎಫ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡೋದು. ಧನ್ಯವಾದ. ಥ್ಯಾಂಕ್ ಯು.